ಪರಿಸ್ಥಿತಿ ಬರಬಾರ್ದೇ ಯವ್ವ. ನಮ್ಗೆ ಇರ್ಜಕ ಜೀವನದಾಗ ಅದೆಷ್ಟೆಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿತ್ತ ಏನು ಹೇವ. ನುಗ್ಗೆ ಸೊಪ್ಪಿನ ಆಸೆಗೆ ಜೀವನ ಹೋಗ್ಬಿಡ್ತೆ. ಸರೋಜ, ರೇಖಾ, ಯಾರಾದ್ರೂ ಒಬ್ರು ಹೋಗಿ ವಿಷ ಮುಟ್ಟಿಸ್ಬರ್ರಿ. ಪಾಪ ಹುಡುಗಿ ಏನು ಪಾಪ ಮಾಡಿತ್ತು ಏನೋ ಅವ್ವ. ಈ ಕಡೆಗೆ ಅಮ್ಮನ್ನು ಕಳ್ಕೊಂಡಿರೋನು, ಈಗ ಮತ್ತೆ ಅಮ್ಮನ ಸ್ನಾನ ತುಂಬಿ ಬಂಗಾರದಂಗೆ ನೋಡ್ಕೋತಿದ್ದ ಅತ್ತೆನ ಕಳ್ಕೊಂಡಿರೋನು ಹೇಗೆ ತಡ್ಕೋತೈತ ಏನೋ. ನಾವು ಹೆಂಗೆ ಸಮಾಧಾನ ಮಾಡ್ಬೇಕಾ ಹುಡುಗಿಗೆ? ಸಮಾಧಾನ ಮಾಡ್ಕೋ ಸುಶೀಲಂದು ಅಕ್ಕ. ಈಗ ನಾವು ಎಷ್ಟಾದ್ರೂ ನಮ್ಮ ಗಿರ್ಜಂದು ಅಕ್ಕ ವಾಪಸ್ಗೆ ಬರೋದಿಲ್ಲ, ವಾಪಸ್ನು ಬರೋದಿಲ್ಲ. ನಾವು ಹಿಂಗ ಹತ್ರ ನಮ್ಮ ಗಿರಿಜಕ್ಕ ಆತ್ಮಕ್ಕೆ ಶಾಂತಿನೂ ಸಿಗೋದಿಲ್ಲ. ಇಲ್ಲ, ಆತ್ಮ ಭಟಕ್ತಾ ಇರ್ತೈತೆ. ಸುಮ್ಮನಿರಿ. ಏನೇನೋ ಹೇಳಿ ಹೆದರ್ಸ್ಬೇಡ ಫಾತಿಮಕ್ಕ. ನಮ್ಮ ಗಿರಿಜಕ್ಕದ ಆತ್ಮ ಎಲ್ಲೂ ಹೋಗಿಲ್ಲ, ಇದೇ ದೇಹದಾಗೈತೆ. ಇಲ್ಲಲೇ ಸರ್ಜಿ, ಜೀವ ಹೋಗಿ ಅರ್ಧ ಗಂಟೆ ಆತೆ. ಇಷ್ಟೊತ್ತಿಗೆ ನಮ್ಮ ಗಿರಿಜಕ್ಕ ಆತ್ಮ ಮ್ಯಾಲಕ್ಕೆ ಹೋಗ್ತಾ ಇರ್ತೈತೆ. ಆದ್ರೆ ಒಂದು ಮಾತು ಹೇಳ್ದೆ ನಮ್ಗೆ ಹೋಗತೈತಲ್ಲ, ಅದ ಬೇಸರ ಆಗತೈತೆ. ಒಂದ್ಸಲ ಬಂದು ಹೋಗಾತಿನ್ಲೆ ಸರ್ಜಿ, ಹೋಗಾತಿನ್ಲೆ ಸುಶಿ, ಹೋಗಾತಿನ್ಲೆ ಫಾತಿ ಅಂತ ಹೇಳೋದ್ರೆ ನಮಗೂ ಒಂದು ಸ್ವಲ್ಪ ಮುಂದೆ ಜೀವನ ಮಾಡಾಕಿದ ಆಕೈತೆ. ಆದರೆ ಎಲ್ಲಿ ಹೇಳ್ಬೇಕು, ಹೇಳೋದಿಲ್ಲ. ಗಿರಿಜಕ್ಕ, ಗಿರಿಜಕ್ಕ, ರೇಖಾ, ಯಾಕೆ ಅವಾಗಿಂದ ನೋಡತ್ತೀನಿ ಗಪ್ಪ ಕುಂತೆ ಅಲ್ಲ? ಮಾತಾಡೇನಾದ್ರೆ ನಿನ್ನ ಧ್ವನಿ ಕೇಳಿನೂ ಎದ್ದೇಳ್ಬೋದು ನಮ್ಮ ಗಿರಿಜಕ್ಕ. ಮಾತಾಡೆ. ನಾನು ಮಾತಾಡಲ್ಲಕ್ಕ. ನಾನು ಮತ್ತೆ ಮಾತಾಡಿದೆಲ್ಲ ಉಲ್ಟಾ ಪಲ್ಟಾನ ಹಾಕಿದ್ದೆ. ಆಮೇಲೆ ಇಬ್ರು ಸೇರ್ಕೊಂಡು ನಂಗೆ ಹೊಡಿತೀರಿ. ಬ್ಯಾಡ್ ಬಿಡ್ರಿ, ನೀವ ಮಾತಾಡ್ರಿ, ನಾನು ಕೇಳ್ತೀನಿ. ನಿಂಗೆ ಬಿಟ್ಟಿರೋ ಶಕ್ತಿ ನಮಗಿಲ್ಲ. ಇದಕ್ಕ ಅನ್ನೋದವ ಸ್ನೇಹ ಅಂತೆ. ರೇಖಾ, ಫಾತಿ, ಸರ್ಜಿ, ಸುಶಿ, ಯಾಕೆ ಆತಿರ್ಲೆ? ನಂಗೆ ಏನೂ ಆಗಿಲ್ಲ ನೋಡ್ರಿ. ಇಲ್ಲಿ ಎಷ್ಟು ಗಟ್ಟಿ ಮುಟ್ಟಿ ಆಗಿದ್ದೀನಿ. ತಿರುಗಿ ನೋಡ್ರಿ ಇಲ್ಲಿ. ಸುಶೀಲಕ್ಕ, ಗಿರ್ಜಕ್ಕ ಮಾತಾಡ್ತೆ. ಹೂನ್ಲೆ ಸರ್ಜಿ, ನನಗೂ ಕೇಳಿಸ್ತೆ. ನಮಗೂ ಕೇಳಿಸ್ತಕ್ಕ. ಗಿರ್ಜಕ್ಕ ಎಲ್ಲೈತೆ? ಗಿರ್ಜಕ್ಕ, ಗಿರ್ಜಕ್ಕ ಎಲ್ಲೈತಕ್ಕ? ಇಲ್ಲ ಇಲ್ಲ, ಹೀಗಾಗೋದಕ್ಕೆ ನಾನು ಬಿಡಲ್ಲ. ಗಿರಿಜಂದು ಅಕ್ಕ ಎಲ್ಲೋಯ್ತಕ್ಕ? ಗಿರಿಜಕ್ಕ ಇಲ್ಲ, ಮಕ್ಕೊಂಡಿತ್ತು. ಹುಡುಕ್ರಿ ಜಲ್ದಿ. ಗಿರಿಜಕ್ಕ, ಗಿರಿಜಕ್ಕ, ಗಿರಿಜಂದು ಅಕ್ಕಾಗಿ ನಮ್ ಕಾಣಿಸೋದಿಲ್ಲ ಇನ್ನು ಮುಂದೆ. ಗಿರಿಜಂದು ಅಕ್ಕ ಆತ್ಮಾಗೆ ಕರ್ಕೊಂಡು ಹೋತು, ದೇಹಕ್ಕೆ ಹೋತು. ಇಲ್ಲಲೇ ಪತಿ, ಇಲ್ಲ ಇದ್ವಲ್ಲ, ನಾವು ಯಾವಾಗ ಕರ್ಕೊಂಡು ಹೋತೆ? ಅದು ಎಲ್ಲರಿಗೂ ಕಾಣಿಸೋದಿಲ್ಲ ಸುಶೀಲಂದು ಅಕ್ಕ. ನಾನ್ ನೋಡಿದ್ನಿ. ಅಯ್ಯೋ ದೇವ್ರೆ. ಲೇ ಪತಿ ಗುತ್ತಿ, ಇಲ್ದೇ ಇರೋವೆಲ್ಲ ಹೇಳಿ ಯಾಕೆ ಹೆದರ್ಸತ್ತೆ ಅವರಿಗೆ? ನಂಗೇನು ಆಗಿಲ್ಲ. ಹಿಂದಕ್ಕೆ ತಿರುಗಿ ನೋಡ್ರಿ, ಒಂದು ಸ್ವಲ್ಪ ನೋಡ್ರಿ ಹಿಂದಕ್ಕೆ ತಿರುಗಿ. ಅಯ್ಯೋ, ಹಿಂದಕ್ಕೆ ತಿರುಗಿ ನೋಡ್ಬೇಕಂತಕ್ಕ. ಸುಶೀಲಂದು ಅಕ್ಕ, ಸರೋಜಂದು ಅಕ್ಕ, ಕಾಪಾಡ್ರಿ, ಕಾಪಾಡ್ರಿ. ಗ್ಯಾರಂಟಿ ನಮ್ ಗಿರಿಜಂದು ಅಕ್ಕ ದೆವ್ವಾಗಿ ಆಗಿ ಬಂದೈತೆ. ನಾನಂತರೂ ಹಿಂದಕ್ಕೆ ತಿರುಗಿ ನೋಡಲ್ಲ, ನೀವು ನೋಡ್ರಿ ಅಕ್ಕ. ಸುಮ್ಮನಿರ್ಲೇ ಪಾತಿ, ಮೊದ್ಲ ಎದುರು ಸಾಯತೀವಿ, ಅದ್ರಾಗ ಮತ್ತಷ್ಟು ಎದುರಿಸತಿ ಅಲ್ಲ ನಮ್ಗೆ. ಖರೇನ ಗಿರಿಜಕ್ಕ ದೆವ್ವಾಗಿ ಬಂದಿರ್ತೈತೆ? ಇಲ್ಲ, ನಂಗಂತೂ ನಂಬೋದಕ್ಕಾಗತ್ತಿಲ್ಲವ. ಆದ್ರೆ ರೇಖಾ, ಸರೋಜ, ಪಾತಿ, ಯಾರೋ ಹಿಂದಕ್ಕೆ ತಿರುಗಿ ನೋಡ್ಬೇಡ್ರಿ. ನೋಡಿದ್ರೆ ಗ್ಯಾರಂಟಿ ದೆವ್ವ ನಮ್ಮನೆ ತಕೊಂಡು ಹೋಗ್ಯತೆ, ನೋಡ್ಬೇಡ್ರಿ. ಆತ್ ಸುಶೀಲಂದು ಅಕ್ಕ ನೋಡೋದಿಲ್ಲ. ಸುಶೀಲಕ್ಕ, ಸರೋಜಕ್ಕ, ಬರ್ರಿ ಹೋಗೋ, ನನಗೆ ಭಾಳ ಹೆದರಿಕೆ ಆಗತೈತೆ. ಇಲ್ಲಿ ನೋಡ್ಲೆ ಫಾತಿ. ಅಯ್ಯೋ, ಸುಶೀಲಂದು ಅಕ್ಕ, ಸರೋಜಂದು ಅಕ್ಕ, ಕಾಪಾಡ್ರಿ. ಗಿರಿಜಂದು ಅಕ್ಕ ದೆವ್ವಾಗಿ ನನಗೆ ಮುಟ್ಟಕ್ಕೆ ಬರತೈತೆ, ಕಾಪಾಡ್ರಿ. ಸರೋಜ, ಸುಶೀಲಕ್ಕ, ಸರೋಜ ಅನ್ನತೈತೆ. ಅಯ್ಯೋ, ಸುಶೀಲಾ, ರೇಖಾ, ಇಲ್ಲಿ ನೋಡ್ರಿ ಇಲ್ಲಿ. ಅಯ್ಯೋ, ಗಿರಿಜಕ್ಕ ದೇವ ನಮ್ಮಿಬ್ಬರದು ಹೆಸರು ತಗೊಳತೈತಕ್ಕ. ನನಗಂತೂ ಭಾಳ ಹೆದರಿಕೆ ಆಗತೈತೆ. ಫಾತಿಮಕ್ಕ, ನೀನು ಸ್ವಲ್ಪ ಮುಂದಕ್ಕೆ ಸರಿ. ಸುಶೀಲಕ್ಕ, ಗಿರಿಜಕ್ಕ ಸೊಂಟಕ್ಕೆ ಜಿಗಿಡ್ತು. ಏನ್ ಹೇಳತ್ತಿಲ್ಲ ಸರ್ಜಿ? ಖರೇನ ಜಿಗಿಡ್ತಕ್ಕ. ಕೈ ಇಟ್ಟಿರೋದು ಹಂಗ ಐತೆ, ನೋಡ್ಬೇಕಿದ್ರೆ ನೀನು. ಇಲ್ಲ ಸರ್ಜಿ, ದೆವ್ವಗಳು ಮುಟ್ಟಿರೋದು ಗೊತ್ತಾಗೋದಿಲ್ಲ ನಮ್ಗೆ. ಏನಾದ್ರೆ ಯಾಕಿರ್ಲಿ, ತಡಿ ನೋಡ್ತೀನಿ. ಆದ್ರೂ ಹೆದರಿಕೆ ಆಗತ್ತೈತವ ನನ್ಗೆ. ಹೌದಲ್ಲ ಸರ್ಜಿ? ಬಿಡು ಗಿರ್ಜಕ್ಕ. ಲೇ ಸರ್ಜಿ, ಪಾತಿ, ರೇಖಿ, ಕಾಪಾಡ್ರಿ. ನನ್ನ ಗಿರ್ಜಕ್ಕ ಹೇಳ್ಕೊಂಡು ಹೋಗತೈತೆ. ಬಿಡು ಗಿರ್ಜಕ್ಕ, ನಂಗೆ ಇನ್ನೂ ಬದುಕೋ ಆಸೆ ಭಾಳ ಐತೆ. ನಾನು ಏನೇನೋ ಕನ್ಸ್ಕೊಂಡಿನಿ, ಹೊಸ ಮನೆ ಕಟ್ಟಬೇಕು, ನನ್ನ ಸೊಸೆಯರ್ನ ನೋಡಬೇಕು, ಇನ್ನೂ ಭಾಳ ಕನ್ಸುಗಳಿದಾವಕ್ಕ. ಫೋಟೋ ಒಂದು ಒಳ್ಳೇದು ಫ್ಯಾಮಿಲಿದ ಫೋಟೋ ತೆಗೆಸ್ಕೊಂಡು ಗೋಡೆಗೆ ಹಾಕ್ಬೇಕು. ಅದನ್ನ ಕಣ್ತುಂಬ ನೋಡ್ಬೇಕು. ನಿಮ್ಮ ಮನ್ಯಾಗ ಐತೆ ನೋಡು ನಿಮ್ಮ ಫ್ಯಾಮಿಲಿದ ಫೋಟೋ.
ಸುಶಿ ಹೆದರ್ಬೇಡ್ಲೆ, ನಾನು ಹಿಂಗೇನು ಮಾಡೋದಿಲ್ಲ. ಯಾಕೆ ಹೇಳು? ನಾನು ನಿನ್ ಗೆಳತಿ ಅಂತ ಏನು ಮಾಡೋದಿಲ್ಲ ಅಂತ ಅನ್ನತ್ತೆ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಬಿಡು, ಹಾಗಾದ್ರೆ ಹೋಗ್ತೀನಿ ನಾನು. ಅದಲ್ಲ. ಮತ್ತೆ ನಾನು ದೆವ್ವಾನ ಆಗಿಲ್ಲಲೇ ಸುಶಿ, ಯಾಕೆ ಇಷ್ಟ ಎದುರಾತೀರಿ? ನಾನು ಸತ್ತು ಇಲ್ಲ, ದೆವ್ವಾನೂ ಆಗಿಲ್ಲ. ನೋಡ್ ಕಂಡ್ಬಿಟ್ಟೆ. ಹೌದಲ್ಲಕ್ಕ, ನಿನ್ ಕೆನ್ನೆ ನಂಗೆ ಮುಟ್ಟಕ್ ಬರತೈತೆ. ಸರೋಜಾ, ರೇಖಾ, ಪಾತಿ, ಜಲ್ದಿ ಬರ್ರಿ, ಇಲ್ಲಿ ನಮ್ ಗಿರ್ಜಕ್ಕ ಸತ್ತಿಲ್ಲ. ಗಿರ್ಜಕ್ಕ, ಗಿರ್ಜಕ್ಕ, ಏನಾಗಿತ್ತು ನಿನಗೆ? ಅಯ್ಯೋ, ಜೀವ ವಾಪಸ್ ಬಂದಂಗ ಆತಕ್ಕ ಈಗ ನನಗೆ. ಖರೇನ ಜೀವನದಾಗ ಇಂಥ ಅನುಭವ ಯಾರಿಗೂ ಆಗ್ಬಾರ್ದು. ಯಾಕಕ್ಕ, ಏನಾಗಿತ್ತು ನಿನಗೆ? ಹಾರ್ಟ್ ಅಟ್ಯಾಕ್ ಆಗಿತ್ತು? ಇಲ್ಲವ, ಯಾವ ಹಾರ್ಟ್ ಅಟ್ಯಾಕು ಆಗಿದ್ದಿಲ್ಲ, ಎದೆನೋ ಬಂದಿದ್ದಿಲ್ಲ. ಏನಾತಂದ್ರ ಅದು? ಹೋಗಕ್ಕ, ನೀನು ಎಷ್ಟಿದೆಯಲ್ಲ ತಮಾಷೆ ಹಿಂಗ ಮಾಡೋದು. ಮತ್ತೆ ನಾಡಿ ಬಿಡ್ತಾನೆ ಬಡಿಯಾತಿದ್ದಿಲ್ಲ, ಉಸಿರು ಇದಾಗ್ತಿದ್ದಿಲ್ಲ, ಹೆಂಗ್ ಮಾಡಿದೆ ಅದನ್ನ? ಅದೇ ನೀವು ಕೈ ಹಿಡ್ಕೊಂಡು ಉಸಿರು ಮತ್ತು ನಾಡಿ ಬಿಡ್ತಾ ನೋಡ್ತಿದ್ರಲ್ಲ, ಅವಾಗ ಉಸಿರು ಬಿಗಿ ಇಟ್ಕೊಂಡಿದ್ನಿ ನಾನು. ಅಯ್ಯೋ, ಉಸಿರು ಬಿಡಾಕ್ ಇದಾಗ್ತಿತ್ತು, ತಳಮಳ ಜೀವ ಆಗ್ತಿತ್ತು. ಆದ್ರೂ ನೋಡೋಣ ನಮ್ಮ ಗೆಳತಿಯರು ಎಷ್ಟು ಇದು ಮಾಡ್ಕೋತಾರ, ನನ್ನ ಸತ್ತಾಗ ಹೆಂಗೆ ಅಳ್ತಾರಂತ ಒಂದು ಆಸೆ ಇತ್ತು ನನಗದು. ಅದಕ್ಕೆ ಹಂಗೆ ಮಾಡಿದ್ನವ. ದಯವಿಟ್ಟು ಕ್ಷಮಿಸ್ರಿ. ಸರೋಜಾ, ರೇಖಾ, ಪಾತಿ, ಸುಶೀಲಾ, ಕ್ಷಮಿಸ್ಬಿಟ್ರಿ ನನ್ನ. ಖರೇನ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟಿರಿ, ನೀವು ಜೀವಾನ ಇಟ್ಟಿರಿ. ಬರ್ರಿ. ಹೋಗಿರ್ಜಂದು ಅಕ್ಕ, ನಿನ್ನ ತಮಾಷೆಗೆ ಹಿಂಗ್ ಮಾಡೋದು ನಂಗೆ ಭಾಳ ಹೆದರಿಕೆ ಆಗ್ತಿತ್ತಕ್ಕ. ಖರೇನ ನಿಂಗೇನೋ ಆಗ್ಬಿಟ್ಟೆ ಅನ್ಕೊಂಡ್ಬಿಟ್ಟಿದ್ನಿ. ಹಿಂಗ್ ತಮಾಷೆ ಅದು ಮಾಡಬೇಡ ಗಿರ್ಜಂದು ಅಕ್ಕ, ಪ್ಲೀಸ್. ಇಲ್ಲಲೇ ಫತಿ, ಇನ್ನೊಮ್ಮೆ ಇಂಥ ತಮಾಷೆ ಅದು ಮಾಡಕ್ ಹೋಗೋದಿಲ್ಲವ ನಾನು. ಗೊತ್ತಾತ್ ನಿನ್ನೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ನಿಮ್ಮೆಲ್ಲರಿಗೂ ಅಂತ ಗೊತ್ತಾತ. ಅದೇ ತಮಾಷೆ ಹೋಗಿ ಏನೇನೋ ಆಗ್ಬಿಡ್ತೆ. ನಾನೇನೋ ಅನ್ಕೊಂಡು ಮಾಡಿದ್ನಿ. ನೋಡೋಣ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ, ನಾನು ಸತ್ತಂದ್ರೆ ನೀವು ಹೆಂಗೆ ಅಳ್ತೀರಿ, ಏನೇನು ತೆಗೆದು ಅಳ್ತೀರಿ ಅಂತ ಅದೊಂದು ಆಸೆ ಐತೆ ನನಗೆ. ಅದಕ್ಕೆ ಹಿಂಗೊಂದು ಅದೇನೋ ಅಂತಾರಲ್ವ, ಅದೇ ಪಿರಿಂಕ ಏನದು, ಅದು ಮಾಡಿದ್ನಿ. ಕ್ಷಮಿಸ್ರವ. ನಿಮ್ಗಿಂತ ಹೆಚ್ಚಾಗಿ ಆಗ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಭಾಳ ಅಂದ್ರೆ ಭಾಳ ಬೇಸರ ಆಗ್ಬಿಟ್ಟೈತೆ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಂಥದ್ದು ಯಾಕೆ ವಿಡಿಯೋ ಹಾಕಿದ್ದೀರಿ, ಹಂಗೆ ಹಿಂಗಂದು ಕಾಮೆಂಟ್ ಹಾಕಿದ್ರು. ಅಪ್ಪ, ನಂಗೆ ಆ ಕಾಮೆಂಟ್ಸ್ಗಳನ್ನ ನೋಡಿ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡ್ತು. ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ ರೀ, ಅವ್ರಿಗೂ ಸಮಾಧಾನ ಮಾಡಬೇಕಲ್ಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮಿದ್ದೀವಿ ಅಪ್ಪ. ದಯವಿಟ್ಟು ಕ್ಷಮಿಸ್ರಿ. ಯಾಕಂದರೆ ನಿನ್ನೆ ವಿಡಿಯೋದಿಂದ ನಿಮ್ಮೆಲ್ಲರ ಮನಸ್ಸಿಗೆ ಇಷ್ಟು ನೋವಾಗ್ತೈತೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿದ್ದಿಲ್ರಿ ಅಪ್ಪ. ಆ ವಿಡಿಯೋ ಉದ್ದೇಶನ ಬೇರೆ ಆಗಿತ್ತು. ಯಾಕಂದ್ರೆ ಅಷ್ಟು ಸಣ್ಣ ಬಡ್ಡಿ ಮೇಲಿನ ಕೆಳಗೆ ಜಿಗಿದ್ರೆ ಯಾರು ಪ್ರಾಣ ಹೋಗ್ತೈತೆ ಹೇಳ್ರಿ, ಅದರೆಲ್ಲ ನೀವು ಯೋಚನೆ ಮಾಡಿರಿ. ಆದರೂ ಭಾಳ ಅಂದ್ರೆ ಭಾಳ ಬೇಸರ ಮಾಡಿಕೊಂಡು ಕಾಮೆಂಟ್ಸ್ಗಳನ್ನ ಹಾಕಿದ್ರಿ. ನಿಮ್ಮೆಲ್ಲರ ಈ ಪ್ರೀತಿಗೆ ಬೆಲೆನ ಕಟ್ಟೋಕ್ಕಾಗೋದಿಲ್ರಿ. ಅಷ್ಟು ನಂಗೆ ಖುಷಿನೂ ಆಯಿತು, ಕಣ್ಣೀರು ಬಂತ್ರಿ. ಯಾಕಂದ್ರೆ ಗಿರ್ಜಕ್ಕಾಗ ಎಷ್ಟು ಪ್ರೀತಿ ಕೊಡ್ತೀರಂತ ನಂಗೆ ನಿನ್ನೆ ಗೊತ್ತಾತ್ರಿ. ಆ ವಿಡಿಯೋ ಉದ್ದೇಶ ಏನಾಗಿತ್ತು ಅಂದ್ರೆ, ಬಡ್ಡಿ ಮೇಲಿಂದ ಬಿದ್ದು ಸುಮ್ಮನೆ ನೋಡೋಣ, ಕಣ್ಣು ಮುಚ್ಕೊಳ್ಳೋಣ, ನಮ್ಮ ಗೆಳತಿರೆಲ್ಲ ಏನೇನು ಧ್ವನಿ ತೆಗೆದು ಅಳ್ತಾರೆ, ಹೆಂಗೆ ಅಳ್ತಾರೆ, ನನಗೆ ಎಷ್ಟು ಇದು ಮಾಡ್ತಾರೆ ಅಂತ ಅನ್ನೋದು ಅದೊಂದು ಉದ್ದೇಶ ಆಗಿತ್ತು ಅಷ್ಟೇ. ಬಿಟ್ರೆ ಏನಿಲ್ಲ. ಅದ್ರಾಗ ಕಾಮಿಡಿ ಮಾಡೋಕೆ ನೋಡಿದೆ ನಾನು, ಅದು ಏನೇನೋ ಆಗಿಬಿಡ್ತ್ರಿ. ದಯವಿಟ್ಟು ಕ್ಷಮಿಸ್ರಿ. ಆಯ್ತು ರೀ ಅಪ್ಪ, ಈ ವಿಡಿಯೋ ಮಾಡಲೇಬೇಕಿತ್ತು ನಾನು. ಯಾಕಂದ್ರೆ ಸೋಮವಾರ ಹಾಕೋಣಂತ ಅಂದ್ಕೊಂಡಿರಿ ನಾನು. ನೆಕ್ಸ್ಟ್ ಎಪಿಸೋಡ್ಗೆ ಭಾಳ ಕಾಯ್ತಿರ್ತೀರಿ ಅಂತ ಗೊತ್ತಿತ್ತು ರೀ ನನಗೆ. ಇವತ್ತು ರವಿವಾರ ರೀ, ಕೆಲಸ ಎಲ್ಲ ಭಾಳ ಇತ್ತು. ಅದರಲ್ಲಿ ಬೇರೆ ನನ್ನ ಮಗಳು ನಿನ್ನೆ ಬಿದ್ದು ತುಟಿ ಎಲ್ಲ ಇದು ಮಾಡ್ಕೊಂಡಿದ್ಲ ರೀ. ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ರೂ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ಈ ಒಂದು ಚಿಕ್ಕ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಆಯ್ತು ರೀ ಅಪ್ಪ, ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ರೀ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ್ರಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.